ಈ ವಿಡಿಯೋದಲ್ಲಿ ನಾವು ಆ್ಯನ್ ಓಲ್ಡ್ ವುಮೆನ್ ಅಂತಕ್ಕಂತಹ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಪೋಯಮ್ನ ಸಿಂಪಲ್ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೀವು ಟೈಟಲನ್ನು ಗಮನಿಸಿದಾಗ ನಿಮಗೆ ಅರ್ಥ ಆಗಬಹುದು. ಈ ಒಂದು ಪೋಯಮ್ ಇರತಕ್ಕಂಥದ್ದು ಒಬ್ಬ ಓಲ್ಡ್ ವುಮೆನ್ ಬಗ್ಗೆ, ಅಂದರೆ ವಯಸ್ಸಾಗಿರ್ತಕ್ಕಂತಹ ಒಬ್ಬ ಮಹಿಳೆಯ ಬಗ್ಗೆ. ಆ ಮಹಿಳೆ ದೇವಸ್ಥಾನದ ಮುಂದೆ ನಿಂತ್ಕೊಂಡಿರ್ತಾಳೆ ಮತ್ತು ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂತಹ ಏನು ಜನಗಳು ಬರ್ತಾ ಇದ್ರು, ಆ ಭಕ್ತಾದಿಗಳು ಏನು ಬರ್ತಾ ಇದ್ರು, ಅವರಿಂದ ದುಡ್ಡನ್ನು ಕೇಳ್ತಾ ಇದ್ಲು. ಆ ದುಡ್ಡನ್ನು ಯಾವ ಕಾರಣದಿಂದ ಕೇಳ್ತಾ ಇದ್ಲು, ಅವಳ ಪರಿಸ್ಥಿತಿ ಯಾವ ರೀತಿ ಇತ್ತು ಮತ್ತು ಅವಳು ಯಾವ ರೀತಿ ನಮ್ಮ ಸ್ಪೀಕರ್ಗೆ ಕಾಣಿಸ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಈ ಒಂದು ಪೋಯಮಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ತುಂಬಾ ಇನ್ಸ್ಪೈರಿಂಗ್ ಆಗಿರ್ತಕ್ಕಂತಹ ಒಂದು ಕ್ಯಾರೆಕ್ಟರ್ ಈ ಓಲ್ಡ್ ವುಮೆನ್ ಆಗಿರ್ತಾಳೆ. ಹೇಗೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಲೈನ್ ನೋಡಿ ವಿದ್ಯಾರ್ಥಿಗಳೇ. ದಿಸ್ ಪೋಯಮ್ ಈಸ್ ರಿಟನ್ ಬೈ ಅರುಣ್ ಕೊಲಾಟ್ಕರ್. ಎಸ್, ಈ ಒಂದು ಪೋಯಮನ್ನು ಬರೆದಿರ್ತಕ್ಕಂಥವರು ಅರುಣ್ ಕೊಲಾಟ್ಕರ್ ಅವರಾಗಿದ್ದಾರೆ. ದ ಪೋಯಿಟ್ ರೈಟ್ಸ್ ಅಬೌಟ್ ಆನ್ ಓಲ್ಡ್ ವುಮೆನ್ ಹಿ ಮೀಟ್ಸ್ ಎಟ್ ದ ಹಾರ್ಸ್ ಶೂ ಶ್ರೈನ್. ಎಸ್, ಆ ಒಂದು ದೇವಸ್ಥಾನದ ಬಳಿ ಒಬ್ಬ ಓಲ್ಡ್ ವುಮೆನ್ ಅನ್ನು ಏನು ನಮ್ಮ ಪೋಯಿಟ್ ಭೇಟಿ ಆಗ್ತಾರೋ ಅವರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಶಿ ಗ್ರಾಬ್ಸ್ ಹೋಲ್ಡ್ ಆಫ್ ದ ಸ್ಪೀಕರ್ಸ್ ಸ್ಲೀವ್ ಆ್ಯಂಡ್ ಟ್ಯಾಗ್ಸ್ ಅಲಾಂಗ್. ನಮ್ಮ ಸ್ಪೀಕರಲ್ಲಿ ಹೋಗ್ತಾ ಇರಬೇಕಾದ್ರೆ ಅಥವಾ ನಮ್ಮ ಪೋಯೆಟ್ ಆ ಒಂದು ದೇವಸ್ಥಾನದ ಬಳಿ ಹೋಗ್ತಾ ಇರಬೇಕಾದ್ರೆ ಅವರ ಒಂದು ಕೈಯ ತೋಳುಗಳನ್ನು ಹಿಡಿದು ಆ ಅಜ್ಜಿ ನಿಲ್ಲಿಸ್ತಾ ಇದ್ದಾಳೆ ಮತ್ತು ಇವರು ಮುಂದೆ ಹೋಗ್ತಾ ಇದ್ದರೂ ಕೂಡ ಅವಳು ಬಿಡದೇನೆ ಅವರನ್ನು ಹಿಂಬಾಲಿಸಿಕೊಂಡು ಅವರ ಜೊತೆನೆ ಮುಂದೆ ಹೋಗ್ತಾ ಇದ್ದಾಳೆ. ದುಡ್ಡಿಗೋಸ್ಕರ ಅವಳು ಕೇಳ್ತಾ ಇದ್ದಾಳೆ. ಎಷ್ಟು ದುಡ್ಡನ್ನು ಕೇಳ್ತಾ ಇದ್ಲು ನೋಡಿ. ಶಿ ವಾಂಟ್ಸ್ 50 ಪೈಸೆ ಕಾಯಿನ್. ಎಸ್, ಕೇವಲ ಅವಳು ಕೇಳ್ತಕ್ಕಂಥದ್ದು ದೊಡ್ಡ ಅಮೌಂಟ್ ಆಗಿರಲಿಲ್ಲ, ಕೇವಲ 50 ಪೈಸೆ ಕಾಯಿನನ್ನು ಅವಳು ಕೇಳ್ತಾ ಇದ್ದಾಳೆ. ಮತ್ತು ಈ ಒಂದು 50 ಪೈಸಾ ಕಾಯಿನ್ ಕೇಳ್ತಾ ಇದ್ದಾಳಲ್ವಾ, ಅವಳು ಭಿಕ್ಷೆಯಾಗಿ ಕೇಳ್ತಾ ಇದ್ದಾಳಾ? ಖಂಡಿತ ಇಲ್ಲ ವಿದ್ಯಾರ್ಥಿಗಳೇ. ನೋಡಿ, ಫಾರ್ ದಿಸ್ ಮನಿ ಶಿ ಇಂಟೆಂಡ್ಸ್ ಟು ಟೇಕ್ ದ ಸ್ಪೀಕರ್ ಅರೌಂಡ್ ದ ಶ್ರೈನ್. ಎಸ್, ನಾನು ಈ ಒಂದು 50 ಪೈಸೆಯನ್ನು ನಿನ್ನಿಂದ ಏನು ತೆಗೆದುಕೊಳ್ತೇನೋ ಅದು ಸುಮ್ಮನೆ ಅಲ್ಲ, ನಾನು ನಿನ್ನನ್ನು ದೇವಸ್ಥಾನದ ಸುತ್ತ ಕರೆದುಕೊಂಡು ಹೋಗುತ್ತೇನೆ ಮತ್ತು ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಅಂತಕ್ಕಂಥದ್ದನ್ನು ಆ ಅಜ್ಜಿ ಹೇಳ್ತಾ ಇದ್ದಾರೆ. ಅಂದರೆ ಅವರು ಸುಮ್ಮನೆ ದುಡ್ಡನ್ನು ಇಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆ ಒಂದು ದುಡ್ಡಿಗೋಸ್ಕರ ಪ್ರತಿಫಲವಾಗಿ ಆ ದೇವಸ್ಥಾನವನ್ನು ಸುತ್ತ ಹಾಕಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಜ್ಜಿ. ದ ಸ್ಪೀಕರ್ ಹ್ಯಾಸ್ ಆಲ್ರೆಡಿ ಸೀನ್ ಇಟ್, ಶಿ ಡಸ್ ನಾಟ್ ಗಿವ್ ಅಪ್. ಎಸ್, ಆಲ್ರೆಡಿ ನಮ್ಮ ಸ್ಪೀಕರ್ ಹೇಳ್ತಾರೆ, ನಾನು ಆಲ್ರೆಡಿ ಟೆಂಪಲನ್ನು ನೋಡಿಬಿಟ್ಟಿದ್ದೇನೆ, ಈ ಒಂದು ಶ್ರೈನ್ ಎಲ್ಲ ಗೊತ್ತಿದೆ ನನಗೆ, ಬೇಡ ಅಂತ ಹೇಳಿದ್ರು ಕೂಡ ಅಜ್ಜಿ ಬಿಡ್ತಾ ಇಲ್ಲ. ದ ಸ್ಪೀಕರ್ ಡಿಕ್ಲೇರ್ಸ್ ದ್ಯಾಟ್ ಹಿ ಡಸ್ ನಾಟ್ ವಾಂಟ್ ಹರ್ ಸರ್ವಿಸ್. ಎಸ್, ಮತ್ತೆ ಹೇಳ್ತಾರೆ, ನಿನ್ನ ಸೇವೆ ನನಗೆ ಬೇಕಾಗಿಲ್ಲ ಅಂತ ಹೇಳಿ ನಮ್ಮ ಸ್ಪೀಕರ್ ಹೇಳ್ತಾರೆ. ಬಟ್ ಹರ್ ವರ್ಡ್ಸ್, ವಾಟ್ ಎಲ್ಸ್ ಕ್ಯಾನ್ ಆನ್ ಓಲ್ಡ್ ವುಮೆನ್ ಡೂ ಆನ್ ಹಿಲ್ಸ್ ಆಸ್ wretched ಆಸ್ ದೀಸ್ ಡ್ರಾ ದ ಸ್ಪೀಕರ್ಸ್ ಅಟೆನ್ಷನ್. ಯಾವಾಗ ನಮ್ಮ ಸ್ಪೀಕರ್ ಆ ಅಜ್ಜಿಗೆ ಕೇರ್ ಮಾಡದೆ ಮುಂದೆ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೋ, ಅಜ್ಜಿಯ ಒಂದು ಮಾತು ಇಲ್ಲಿ ತುಂಬ ಎಫೆಕ್ಟಿವ್ ಆಗಿ ನಮ್ಮ ಸ್ಪೀಕರ್ ಮೇಲೆ ಬೀಳುತ್ತೆ. ಆ ಮಾತು ಯಾವುದಪ್ಪ ಅಂದರೆ, ವಾಟ್ ಎಲ್ಸ್ ಕ್ಯಾನ್ ಆ್ಯನ್ ಓಲ್ಡ್ ವುಮೆನ್ ಡೂ, ಅಂದರೆ ಒಬ್ಬ ವಯಸ್ಸಾಗಿರ್ತಕ್ಕಂತಹ ನಾನು ಹೆಣ್ಣು ಮಗಳು ಏನು ಮಾಡಲಿಕ್ಕೆ ಸಾಧ್ಯ, ಬದುಕಲಿಕ್ಕೆ. ಇಂತಹ ಒಂದು ಹಿಲ್ಸ್ ರೆಚ್ಡ್ ಆಸ್ ದೀಸ್, ಅಂದರೆ ಯಾವುದಕ್ಕೂ ಉಪಯೋಗ ಬಾರದೇ ಇರತಕ್ಕಂತಹ ಸ್ಥಳ ಇದಾಗಿದೆ. ಒಂದು ವೇಳೆ ಯಾವುದಾದ್ರೂ ಒಂದು ಕೃಷಿ ಕೆಲಸವನ್ನು ಇರ್ಬೋದು ಅಥವಾ ಬೇರೆ ಕೆಲಸವನ್ನು ಕೈಗೊಳ್ಳಲಿಕ್ಕೆ ಸೂಕ್ತ ಪ್ರದೇಶ ಆಗಿದ್ದರೆ ಅದನ್ನೇ ಮಾಡ್ತಿದ್ದೆ. ಬಟ್ ಇಲ್ಲಿ ಆ ರೀತಿಯಾಗಿರ್ತಕ್ಕಂತಹ ಒಂದು ಅವಕಾಶವೇ ಇಲ್ಲದ ಒಂದು ಪ್ರದೇಶದಲ್ಲಿ ನಾನಿದ್ದೇನೆ. ಸೊ ಬದುಕಲಿಕ್ಕೆ ನಾನೇನು ಮಾಡಲಿ ಹೇಳು ಅಂಥೇಳಿ ಒಂದು ಮಾತನ್ನು ಸ್ಪೀಕರ್ಗೆ ಕೇಳ್ತಾರೆ. ಈ ಒಂದು ಮಾತು ಏನಿದೆನೋ ನಮ್ಮ ಸ್ಪೀಕರ್ ಮೇಲೆ ತುಂಬಾ ಎಫೆಕ್ಟನ್ನು ಬೀಳ್ತಾ ಇದೆ, ಅವರ ಮನಸ್ಸಿನ ಮೇಲೆ ಗಾಢವಾಗಿರ್ತಕ್ಕಂತಹ ಒಂದು ಪರಿಣಾಮವನ್ನು ಬೀರ್ತಾ ಇದೆ. ವೆನ್ ಹಿ ಟರ್ನ್ಸ್ ಟು ಲುಕ್ ಅಟ್ ಹರ್ ಫೇಸ್ ಹಿ ಈಸ್ ಶಾಕ್ಡ್. ಹಾಗೆ ಅಜ್ಜಿಯನ್ನು ಒಂದು ಸಾರಿ ನೋಡೋಣ ಅಂಥೇಳಿ ಅವಳ ಮುಖದ ಕಡೆ ನಮ್ಮ ಸ್ಪೀಕರ್ ತಿರುಗಿ ನೋಡ್ತಾರೆ. ಅವಳ ಮುಖವನ್ನು ನೋಡಿದ ಹಾಗೇ ಅವರಿಗೆ ಶಾಕ್ ಆಗಿ ಹೋಗುತ್ತೆ. ಅಂದರೆ ಅವಳ ಕಣ್ಣುಗಳಲ್ಲಿರ್ತಕ್ಕಂತಹ ಒಂದು ಶಕ್ತಿ ಏನಿರುತ್ತೋ ಆ ಒಂದು ಶಕ್ತಿಯಿಂದ ನಮ್ಮ ರೈಟರ್ಗೆ ಶಾಕ್ ಅಥವಾ ಸ್ಪೀಕರ್ಗೆ ಶಾಕ್ ಆಗಿ ಹೋಗ್ತಾ ಇದೆ. ಕಾರಣ ಏನು ಮತ್ತು ಯಾವ ರೀತಿ ಎಫೆಕ್ಟ್ ಇತ್ತು ಅಂತಕ್ಕಂಥದ್ದನ್ನು ನೋಡೋಣ. There are 2 deep sunken eyes that look like bullet holes. ಎಸ್, ಆ ಒಂದು ಅಜ್ಜಿಯ ಕಣ್ಣುಗಳು ಅಂದರೆ ಒಳಗಡೆ ಸಿಲುಕಿಕೊಂಡಿರ್ತವೆ ಕಣ್ಣುಗಳು, ವಯಸ್ಸಾಗಿರುತ್ತಲ್ವ, ಹಾಗಾಗಿ ಆ 2 ಕಣ್ಣುಗಳ ಒಂದು ತೀಕ್ಷ್ಣ ದೃಷ್ಟಿಯನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ನೋಡಿ, ಬುಲೆಟ್ ಹೋಲ್ಸ್ಗೆ ಹೋಲಿಸ್ತಾ ಇದ್ದಾರೆ. ಅಂದರೆ ಬುಲೆಟ್ಟಿನ ಹೋಲ್ಗಳು ಯಾವ ರೀತಿ ಇರ್ತವೋ ಆ ರೀತಿ ಆ ಕಣ್ಣುಗಳು ಕಾಣಿಸ್ತಾ ಇದ್ವು, ಅಷ್ಟೊಂದು ಶಾರ್ಪ್ ಆಗಿದ್ವು ಅಂತಕ್ಕಂಥದ್ದನ್ನು ಇಲ್ಲಿ
ನಮ್ಮ ಸ್ಪೀಕರ್ ಹೇಳ್ತಾ ಇದ್ದಾರೆ. ಹರ್ ಸ್ಕಿನ್ ಈಸ್ ರಿಂಕಲ್ಡ್. ಎಸ್, ಚರ್ಮ ಏನಾಗಿದೆ? ರಿಂಕಲ್ಡ್ ಅಂದರೆ ಏನು ನಾವು ನೆರಿಗೆ ಕಟ್ಟಿರೋದು ಅಂತೀವಲ್ವ, ಹಾಗೆ. ಇನ್ನು ನೆಕ್ಸ್ಟ್, ಆ್ಯಂಡ್ ಕ್ರ್ಯಾಕ್ಸ್ ಅಪಿಯರ್ ಅರೌಂಡ್ ಹರ್ ಐಸ್. ಎಸ್, ಆ ಕಣ್ಣುಗಳು ಕೇವಲ ಸುಕ್ಕುಗಟ್ಟಿರೋದಷ್ಟೇ ಅಲ್ಲ, ಆ ಕಣ್ಣಿನ ಸುತ್ತಲೂ ಕ್ರ್ಯಾಕ್ಸ್ ಅಂದರೆ ಗೆರೆಗಳು ಏನು ಹೋಗಿರ್ತಾವಲ್ವ, ಆ ಗೆರೆಗಳು ಕಾಣಿಸ್ತಾ ಇದ್ದಾವೆ. ಆ್ಯಂಡ್ ಸ್ಪ್ರೆಡ್ ಬಿಯಾಂಡ್ ಹರ್ ಸ್ಕಿನ್. ಆ ಒಂದು ಕಣ್ಣುಗಳು ಚರ್ಮದ ಮೂಲಕ ಏನು ಸಾಗ್ತಾ ಇದ್ದಾವೋ ಕೇವಲ ಅವಳ ಚರ್ಮಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಆ ಒಂದು ನೆರಿಗೆಗಳು, ಕ್ರ್ಯಾಕ್ಗಳೇನಿದ್ವೋ ಕಣ್ಣನ್ನು ಬಿಟ್ಟು, ಆ ವ್ಯಕ್ತಿಯನ್ನು ಬಿಟ್ಟು ಆಚೆ ಅಂದರೆ ಸುತ್ತ ಇರತಕ್ಕಂತಹ ಪ್ರದೇಶಗಳೆಲ್ಲ ಕಡೆ ಆ ಒಂದು ಕ್ರ್ಯಾಕ್ ಹಾಗೆ ಹರಡ್ತಾ ಇರೋ ರೀತಿಯಲ್ಲಿ ನಮ್ಮ ರೈಟರ್ಗೆ ಅಥವಾ ಸ್ಪೀಕರ್ಗೆ ಭಾಸ ಆಗ್ತಾ ಹೋಗುತ್ತೆ. ಹಿ ಫೀಲ್ಸ್ ದ್ಯಾಟ್ ಎವ್ರಿಥಿಂಗ್ ಈಸ್ ಫಾಲಿಂಗ್ ಅಪಾರ್ಟ್. ಎಸ್, ಎಲ್ಲವೂ ಸುತ್ತಮುತ್ತ ಇರತಕ್ಕಂತಹ ಜಗತ್ತೆಲ್ಲ ಕುಸಿದು ಬೀಳ್ತಾ ಇದೆಯೇನೋ ಅಂತಕ್ಕಂತಹ ಒಂದು ಫೀಲ್ ನಮ್ಮ ಸ್ಪೀಕರ್ಗೆ ಆಗ್ತಾ ಇದೆ. ಎವ್ರಿಥಿಂಗ್ ಈಸ್ ಕ್ರ್ಯಾಕ್ಡ್ ಆ್ಯಂಡ್ ಇನ್ ರೂಯಿನ್ಸ್. ಸರ್ವವೂ ಕೂಡ ಅಂದರೆ ಸುತ್ತಮುತ್ತ ಇರುವ ಎಲ್ಲವೂ ಕೂಡ ಕ್ರ್ಯಾಕ್ ಆಗ್ತಾ ಇದೆ. ರೂಯಿನ್ ಅಂದರೆ ಹಾಳಾಗಿ ಹೋಗ್ತಾ ಇದೆ, ನಾಶ ಆಗಿ ಹೋಗ್ತಾ ಇದೆಯೇನೋ ಅನ್ನೋ ರೀತಿಲಿ ಭಾಸ ಆಗುತ್ತೆ. ಅಷ್ಟೊಂದು ಶಾರ್ಪ್ ಆಗಿರ್ತಕ್ಕಂತಹ ಒಂದು ದೃಷ್ಟಿಕೋನವನ್ನು ಆ ಒಂದು ಓಲ್ಡ್ ವುಮೆನ್ ಹೊಂದಿರ್ತಾಳೆ. ಮತ್ತು ಅವಳ ಕಣ್ಣಿನಲ್ಲಿರ್ತಕ್ಕಂತಹ ಆ ಒಂದು ಬದುಕುವ ಚೈತನ್ಯ ಇರ್ಬೋದು ಮತ್ತು ಛಲ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆ. ಬೇರೆ ಯಾವುದೇ ಆಪ್ಷನ್ ಅವಳಿಗೆ ಇಲ್ಲ ಈಗ. He finds bullet holes for her eyes. Then a sudden change occurs in the atmosphere. ಹೀಗೆ ಅವಳ ಕಣ್ಣಿನಲ್ಲಿರ್ತಕ್ಕಂತಹ ಶಕ್ತಿಯಿಂದ ಇಡೀ ವಾತಾವರಣದ ಮೇಲೇನೆ ಎಫೆಕ್ಟ್ ಆಗ್ತಾ ಇದೆ. ದ ಹಿಲ್ಸ್ ಕ್ರ್ಯಾಕ್, ದ ಟೆಂಪಲ್ಸ್ ಕ್ರ್ಯಾಕ್ ಆ್ಯಂಡ್ ದ ಸ್ಕೈ ಫಾಲ್ಸ್. ಆಕಾಶವೇ ಕೆಳಗಡೆ ಕುಸಿದು ಬೀಳ್ತಾ ಇದೆಯೇನೋ ಅಂಥೇಳಿ ನಮ್ಮ ಸ್ಪೀಕರ್ಗೆ ಅನಿಸುತ್ತೆ. ಅದೇ ರೀತಿ ಹಿಲ್ಸ್ ಕ್ರ್ಯಾಕ್, ಅಲ್ಲಿರ್ತಕ್ಕಂತಹ ಆ ಒಂದು ಹಿಲ್ಸ್ಗಳೇನಿದ್ವೋ ಅಂದರೆ ಬೆಟ್ಟಗಳು ಅಂತ ಕರಿತೇವೆ, ಅವುಗಳೂ ಕೂಡ ಕ್ರ್ಯಾಕ್ ಆಗೋ ರೀತಿ ಫೀಲ್ ಆಗುತ್ತೆ. ಮತ್ತು ಟೆಂಪಲ್ಸ್ ಅಂದರೆ ಅಲ್ಲಿರ್ತಕ್ಕಂತಹ ದೇವಸ್ಥಾನಗಳು ಕೂಡ ಕ್ರ್ಯಾಕ್ ಆಗಿ ಹೋಗ್ತಾ ಇದ್ದಾವೆ, ಬಿರುಕನ್ನು ಬಿಡ್ತಾ ಇದ್ದಾವೆ ಅನ್ನೋ ರೀತಿ ಫೀಲ್ ಆಗ್ತಾ ಇದೆ. ಆಕಾಶವೇ ಕಳಚಿ ಕೆಳಗಡೆ ಬೀಳ್ತಾ ಇದೆ ಅನ್ನೋ ಒಂದು ಫೀಲ್ ಅಲ್ಲಿ ಬರ್ತಾ ಇದೆ ನಮ್ಮ ಸ್ಪೀಕರ್ಗೆ. ದೇರ್ ಈಸ್ ಆ್ಯನ್ ಇನ್ವರ್ಡ್ ಚೇಂಜ್ that takes place simultaneously in the speaker while the woman stands alone. ಎಸ್, ಅವಳು ಹಾಗೆ ನಮ್ಮ ರೈಟರ್ ಕಡೆ ಅಥವಾ ಸ್ಪೀಕರ್ ಕಡೆ ನಿಂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಇಷ್ಟೊಂದು ಅದ್ಭುತ ಬದಲಾವಣೆ ಜಗತ್ತಿನಲ್ಲಿ ನಡೆದ ರೀತಿಯಲ್ಲಿ ನಮ್ಮ ಸ್ಪೀಕರ್ಗೆ ಭಾಸವಾಗುತ್ತೆ. ಇನ್ ಎ ಮೂಮೆಂಟ್ ಆಫ್ ರಿಯಲೈಸೇಷನ್ ದ ಸ್ಪೀಕರ್ ಫೈಂಡ್ಸ್ ಹಿಮ್ಸೆಲ್ಫ್ ರೆಡ್ಯೂಸ್ಡ್ ಇನ್ ಹಿಸ್ ಸೆಲ್ಫ್ ಎಸ್ಟೀಮ್. ಎಸ್, ತನ್ನ ಒಂದು ಚಿಕ್ಕ ಮನಸ್ಥಿತಿಯನ್ನು ಕಂಡು, ಅಂದರೆ ಆ ಒಂದು 50 ಪೈಸೆಯನ್ನು ಏನು ಕೇಳ್ತಾ ಇದ್ಲೋ ಅದನ್ನು ಕೊಡದೇನೆ ಮುಂದೆ ಸಾಗ್ತಾ ಇದ್ರಲ್ವ ನಮ್ಮ ಸ್ಪೀಕರ್, ಈಗ ಅವ್ರಿಗೇನೆ ತಮ್ಮ ತಪ್ಪಿನ ಅರಿವಾಗುತ್ತೆ ಮತ್ತು ಎಲ್ಲೋ ಒಂದು ಕಡೆ ಅವರಿಗೆ ಒಂದು ಅಪರಾಧ ಪ್ರಜ್ಞೆ ಮೂಡ್ತಾ ಇದೆ. ತಮ್ಮ ಒಂದು ಗೌರವದ ಬಗ್ಗೆನೇ ಅವ್ರಿಗೆ ಈಗ ಧಕ್ಕೆ ಬಂದ ರೀತಿಯಲ್ಲಿ ಫೀಲ್ ಆಗ್ತಾ ಇದೆ. ನಾನು ಎಷ್ಟೊಂದು ಚಿಕ್ಕವನಾಗ್ಬಿಟ್ನಲ್ಲ ಈ ಅಜ್ಜಿಯ ಮುಂದೆ ಅಂತಕ್ಕಂತಹ ಒಂದು ಫೀಲ್ ಅವರ ಮನಸ್ಸಿನಲ್ಲಿ ಮೂಡ್ತಾ ಇದೆ. His awakening to the real world makes him feel small, as insignificant as the small coin in her hand. ಯಾವ ರೀತಿ ಒಂದು ಚಿಕ್ಕ ಕಾಯಿನ್ ನೋಡಿ, ಸ್ಮಾಲ್ ಕಾಯಿನ್ ಅಂದರೆ ಇಲ್ಲಿ 50 ಪೈಸಾ ಅಂತ ಅನ್ಕೋಬೋದು, ಬೇರೆಯವರಿಂದ ಏನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾಳೋ. ಸೊ ಈಗ ನಮ್ಮ ರೈಟರ್ಗೆ ಅದೇ ರೀತಿ ಅನಿಸ್ತಾ ಇದೆ. ಒಂದು ರಿಯಲ್ ವರ್ಲ್ಡ್ಗೆ ಅವರು ವಾಪಸ್ ಬರ್ತಾರೆ. ಅಂದರೆ ಆಕಾಶ ಬಿದ್ದ ರೀತಿ ಏನಿತ್ತೋ, ಸುತ್ತಮುತ್ತಲಿನ ಒಂದು ಬೆಟ್ಟಗಳು, ಟೆಂಪಲ್ಸ್ ಕ್ರ್ಯಾಕ್ ಆಗ್ತಾ ಇರ್ತಕ್ಕಂತಹ ಫೀಲ್ ಏನಿತ್ತೋ ಆ ಒಂದು ಭಯದಿಂದ ಆಚೆ ಬರ್ತಾರೆ. ಬಂದವರು ಅಜ್ಜಿಯ ಕಡೆ ನೋಡ್ತಾರೆ. ಅವರ ಕಣ್ಣಿನಲ್ಲಿ ತುಂಬ ನಿರಾಸೆ ಇರುತ್ತೆ. ಅಂದರೆ ಆ ಅಜ್ಜಿಯ ಕಣ್ಣಲ್ಲಿ ನಾನು ತುಂಬ ಚಿಕ್ಕವನಾಗ್ಬಿಟ್ಟಲ್ಲ, ಕೇವಲ ಅವಳ ಕೈಯಲ್ಲಿರ್ತಕ್ಕಂಥ ಒಂದು ಸ್ಮಾಲ್ ಕಾಯಿನ್ ಏನಿದೆನೋ ಆ ರೀತಿ ನಾನು ಕೂಡ ತುಂಬ ಸಣ್ಣವನಾಗ್ಬಿಟ್ಟೆ ಅಂತಕ್ಕಂತಹ ಒಂದು ಗಿಲ್ಟ್ ನಮ್ಮ ಸ್ಪೀಕರ್ಗೆ ಕಾಡುತ್ತೆ. ಇನ್ನು ನೆಕ್ಸ್ಟ್ ನೋಡಿ, he now understand that this woman likes to live independently, earning her living. ಯಾವ ರೀತಿ ತನ್ನ ಒಂದು ಜೀವನವನ್ನು ನಡೆಸಲಿಕ್ಕೆ ಬೇರೆ ಯಾರ ಮೇಲೇನು ಡಿಫೆಂಡ್ ಆಗದೇನೆ ತನ್ನ ಒಂದು ಲಿವಿಂಗಿಗೆ, ಅಂದರೆ ತನ್ನ ಒಂದು ಜೀವನ ನಡೆಸಲಿಕ್ಕೆ ಏನು ದುಡ್ಡು ಬೇಕಾಗಿತ್ತೋ ಆ ದುಡ್ಡನ್ನು ಇವಳು ಸಂಪಾದನೆ ಮಾಡ್ತಾ ಇದ್ದಾಳೆ ಇಂಡಿಪೆಂಡೆಂಟ್ ಆಗಿ. ಅಂದರೆ ಈಗ 50 ಪೈಸೆಯನ್ನು ಇಸ್ಕೊಂಡು ಅವಳು ಸುಮ್ಮನೆ ಇಸ್ಕೊಂಡು ಕೂತ್ಕೊಳ್ತಾ ಇಲ್ಲ, ಭಿಕ್ಷೆಯ ರೂಪದಲ್ಲಿ ಅದನ್ನು ಅವಳು ತೆಗೆದುಕೊಳ್ತಾ ಇಲ್ಲ. ಅದರ ಬದಲಾಗಿ ಏನು ಮಾಡ್ತಾ ಇದ್ದಾಳೆ, ಒಂದು ಕರ್ತವ್ಯವನ್ನು, ಒಂದು ಕರ್ಮವನ್ನು ನಿರ್ವಹಿಸ್ತಾ ಇದ್ದಾಳೆ. ಆ ಒಂದು ದೇವಸ್ಥಾನದ ಸುತ್ತ ಆ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗಿ ಆ ದೇವಸ್ಥಾನದ ಮಾಹಿತಿಯನ್ನು ಅವರಿಗೆ ಕೊಡ್ತಾ ಇದ್ದಾಳೆ. ಅಂದರೆ ಒಂದು ಗೈಡ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಅವಳು, ಸುಮ್ಮನೆ ದುಡ್ಡನ್ನು ಕೇಳ್ತಾ ಇಲ್ಲ. The poem gives us the
ಮೆಸೇಜ್ ವಿ ಶುಡ್ ನಾಟ್ ಟೇಕ್ ಎನಿಬಡಿ ಫಾರ್ ಗ್ರಾಂಟೆಡ್. ಈ ಒಂದು ಪೋಯಮ್ ಮೂಲಕ ನಮ್ಮ ಪೋಯೆಟ್ ನಮಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಮೆಸೇಜನ್ನು ಕೊಡ್ತಾರೆ ವಿದ್ಯಾರ್ಥಿಗಳೇ. ಆ ಮೆಸೇಜ್ ಏನಪ್ಪ ಅಂದರೆ, ನಾವು ಯಾರನ್ನು ಕೂಡ ಗ್ರಾಂಟೆಡ್ ಆಗಿ ಅಂದರೆ ಯಾರನ್ನು ಕೂಡ ಕೀಳಾಗಿ ಕಾಣಬಾರ್ದು ಮತ್ತು ಇವ್ರು ಇಷ್ಟೇ ಅಂತ ಯಾರ ಬಗ್ಗೆನೂ ಅನ್ಕೋಬಾರ್ದು. ಯಾಕೆಂದರೆ ಈಗ ಅಜ್ಜಿಯ ಕುರಿತು ನಮ್ಮ ಸ್ಪೀಕರ್ ಅಥವಾ ಪೋಯೆಟ್ ಮೊದಲಿಗೆ ಅನ್ಕೊಳ್ತಾರೆ, ಇವಳು ಏನು ಕಾಟ ಕೊಡ್ತಾ ಇದ್ದಾಳಪ್ಪ ಇವತ್ತು ಪೈಸೆಗೋಸ್ಕರ, ಹಿಂದೆ ಹಿಂದೆ ಬರ್ತಾ ಇದ್ದಾಳಲ್ಲ, ನನ್ನ ಕೈಗಳನ್ನು ಹಿಡಿದುಕೊಂಡು ಜಗ್ತಾ ಇದ್ದಾಳಲ್ಲ ಅಂಥೇಳಿ ಅವಳ ಬಗ್ಗೆ ಮೊದಲಿಗೆ ಇವ್ರಿಗೆ ಸ್ವಲ್ಪ ಬೇಸರ ಆಗುತ್ತೆ. ಆದರೆ ಅವಳ ಒಂದು ಬದುಕುವ ಚೈತನ್ಯ, ಬದುಕಲಿಕ್ಕೆ ತಾನು ಕರ್ತವ್ಯವನ್ನು ನಿರ್ವಹಿಸಿ ಬದುಕಬೇಕು ಅಂತಕ್ಕಂತಹ ಮನಸ್ಥಿತಿ ಏನಿತ್ತೋ ಅದನ್ನು ಇವರು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ತಾರೆ. ಇನ್ನು ಕೊನೆಯ ಪಾಯಿಂಟನ್ನು ಗಮನಿಸಿ. ದಿಸ್ ಲೆಸನ್ ಈಸ್ ಸಿಗ್ನಿಫಿಕೆಂಟ್ ಬಿಕಾಸ್ ಇಟ್ ರಿಮೈಂಡ್ಸ್ ಅಸ್ ದಟ್ ಎವ್ರಿ ಒನ್ ಡಿಸರ್ವ್ಸ್ ಟು ಬಿ ಟ್ರೀಟೆಡ್ ವಿತ್ ಡಿಗ್ನಿಟಿ ಆ್ಯಂಡ್ ಕಂಪ್ಯಾಷನ್. ಯಾವ ರೀತಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನಾವು ಗೌರವದಿಂದ ಕಾಣಬೇಕು ಅಂತಕ್ಕಂಥದ್ದನ್ನು ಈ ಪೋಯೆಟ್ ನಮ್ಮ ಪೋಯಮಲ್ಲಿ ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಅಂದರೆ ಯಾವುದನ್ನು ಕೀಳಾಗಿ ಕಾಣಬಾರ್ದು. ಸಿಗ್ನಿಫಿಕೆಂಟ್ ಅಂದರೆ ಎಲ್ಲವೂ ಕೂಡ ಇಲ್ಲಿ ಮುಖ್ಯ ಆಗಿರುತ್ತೆ ಅಂತಕ್ಕಂಥದ್ದು, ಮತ್ತು ಪ್ರತಿಯೊಂದು ಕೂಡ ಒಂದು ಗೌರವವನ್ನು ಹೊಂದಿರುತ್ತೆ ಮತ್ತು ನಾವೆಲ್ಲದರ ಕಡೆ ಒಂದು ಕಂಪ್ಯಾಷನನ್ನು ಹೊಂದಿರಬೇಕು ಅಂತಕ್ಕಂಥದ್ದನ್ನು, ಕರುಣೆಯನ್ನು ತೋರಿಸ್ಬೇಕು ಕಷ್ಟದಲ್ಲಿರ್ತಕ್ಕಂಥವರಿಗೆ ಅಂತಕ್ಕಂಥದ್ದನ್ನು ಪೋಯೆಟ್ ಇಲ್ಲಿ ಈ ಒಂದು ಪೋಯಮ್ ಮೂಲಕ ಒಂದು ಸುಂದರವಾಗಿರುವ ಮೆಸೇಜನ್ನು ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಮತ್ತು ಹೆಚ್ಚಿನ ವಿಡಿಯೋಗೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಲೆಸನ್ನೊಂದಿಗೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.